ಮದುವೆಗೆ ಹೆಣ್ಣು ಸಿಗದ ಗಂಡು ಮಕ್ಕಳು ನೀವು ನೋಡ್ಲೇಬೇಕಾಗಿರುವ ಸ್ಟೋರಿ ಇದು ಕನ್ಯೆ ಸಿಗದ ಯುವಕನಿಗೆ ಬ್ರೋಕರ್ ಮಾಡಿದ ಮಹಾಮೋಸದ ಕಥೆ. ಅತ್ತ ಮದುವೆನೂ ಇಲ್ಲ, ಇತ್ತ ಕೊಟ್ಟ ಹಣವೂ ಇಲ್ಲ. ಬ್ರೋಕರ್ ಮಾಡಿದ ಮಹಾ ಮೋಸದ ಸ್ಟೋರಿ ಇದು. ಹೆಣ್ಣು ಸಿಗ್ತಾ ಇಲ್ಲ ಮದುವೆಗೆ ಅನ್ನುವ ಗಂಡು ಮಕ್ಕಳು ನೋಡ್ಲೇಬೇಕಾಗಿರೋ ಸ್ಟೋರಿ. ಅಥವಾ ನನ್ನ ಮಗನಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಮನೇಲಿ ನೊಂದ್ಕೊಳ್ತಿರಲ್ಲ, ನೀವುಗಳು ಕೂಡ ಗಮನ ಇಟ್ಟು ನೋಡಿ. ಬ್ರೋಕರ್ ನಂಬಿ ಏನಾಗಿದೆ ಈತನ ಕತೆ? ಮದುವೆನೂ ಇಲ್ಲ, ಕೊಟ್ಟಿರೋ ಹಣನೂ ಇಲ್ಲ. ಯುವಕ ಕಂಗಾಲಾಗಿದ್ದಾನೆ. ಇಬ್ಬರು ಮಕ್ಕಳಿದ್ರು ಕೂಡ ಸುಳ್ಳು ಹೇಳಿ ಯುವಕನನ್ನ ಮದುವೆ ಆಗಿದ್ದಾಳೆ ಮಹಿಳೆ. ಮದುವೆಯಾದ 5 ದಿನಗಳಲ್ಲಿ ಕ್ರಿಮಿನಲ್ ಲೇಡಿಯ ಕಳ್ಳಾಟ ಗೊತ್ತಾಗಿದೆ. ನ್ಯಾಯಕ್ಕಾಗಿ ಹಲಗೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ಯುವಕ. ಈತನಿಂದ 2.5 ಲಕ್ಷ ರೂಪಾಯಿ ವಧು ದಕ್ಷಿಣೆ ಪಡೆದಿದ್ದಾಳೆ ಆಕೆ ಮದುವೆ ಆಗಕ್ಕೆ. ವರದಕ್ಷಿಣೆ ಇಲ್ಲ, ವಧು ದಕ್ಷಿಣೆ. ಆಯ್ತು, ವಧು ದಕ್ಷಿಣೆ ಕೊಡೋದೇನು ತಪ್ಪು ಅಂತ ಅಲ್ಲ, ದಕ್ಷಿಣೆಗಳನ್ನು ಕೊಡಂಗೆ ಇಲ್ಲ, ಇವ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. ಆದ್ರೆ ಇಲ್ಲಿ ಸ್ಟೋರಿ ಹಂಗಲ್ಲ. ಬ್ರೋಕರ್ ನಂಬಿ ಮದುವೆ ಆಗಿ 2 ಮಕ್ಳಿರೋ ತಾಯಿನ ಕರ್ಕೊ ಬಂದು ಯುವಕನಿಗೆ ಮದುವೆ ಮಾಡಿಸಿದ್ದಾರೆ. ಇವನಿಗೆ ಆರಂಭದಲ್ಲಿ ಗೊತ್ತೇ ಆಗಿಲ್ಲ 5 ದಿನ ಆಗೋ ತನಕ. ಹೆಂಗೆ ಹಿಂದೆ ಮುಂದೆ ವಿಚಾರಿಸಲ್ವಾ? ಬ್ರೋಕರ್ ತೋರ್ಸಿದ ತಕ್ಷಣ ನಂಬಿಡ್ತೀರಾ? ಹಂಗಂದ ತಕ್ಷಣ ನನಗೆ ಡೌಟ್ ಬಂತು. ಅಮ್ಮ ಅಂದ್ರೆ ಯಾರಪ್ಪ ಅವ ಅಂತ ಅಂದೆ. ನಿಮ್ಮ ಅಮ್ಮನ ಹೆಸರೇನು ಅಂದೆ. ಹಂಗಂದ ತಕ್ಷಣ ಈ ಖತರ್ನಾಕ್ ಮಾಯಗಾತಿ ಮೋಸ ಬಯಲಿಗೆ ಬಂದಿದ್ ಹೆಂಗೆ ಗೊತ್ತಾ? ಆ ಒಂದು ಫೋನ್ ಕಾಲ್ ನಿಂದ ಈಕೆಗೆ ಒಂದಲ್ಲ 2-3 ಮದುವೆ ಸತ್ಯ ಹೊರಗೆ ಬರ್ತಾ ಇದೆ. ಮನೇಲಿದ್ದಾಗ ಫೋನ್ ಮಾಡಿ ರೇಖಾ ಮಕ್ಕಳು ಮಾತನಾಡಿದ್ದಾರೆ. ಈ ವೇಳೆ ರೇಖಾಳನ್ನ ವಿಚಾರವಾಗಿ ವಿಚಾರಿಸಿದಾಗ ಈಕೆಯ ಸತ್ಯ ಹೊರಗೆ ಬಂದಿದೆ. ಗೊತ್ತಾಗ್ತಾ ಇದ್ದಂತೆ ಊರಿಂದ 2 ಕಿಲೋಮೀಟರ್ ಓಡ್ ಹೋಗ್ಬಿಟ್ಲಂತೆ. ಮೋಸಗಾತಿಯನ್ನ ಫಾಲೋ ಮಾಡಿ ಪೊಲೀಸರಿಗೆ ಈಗ ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ತಲೆ ಮರೆಸ್ಕೊಂಡು ಓಡ್ ಹೋಗುವಾಗ ಹಿಡ್ಕೊಂಡು ಬಂದಿದ್ದಾರೆ ಯುವಕ. ಬಂದಿದ್ದಾನೆ ಆಕೆನ. ಈ ಖತರ್ನಾಕ್ ಮಾಯಗಾತಿ ಮೋಸ ಬಯಲಾಗಿದ್ ಹೆಂಗೆ ಅಂದ್ರೆ, ಮದುವೆ ಆಗಿ ಮದುವಣ ಗಿತ್ತಿಯಂತೆ ಗಂಡನ ಮನೆಗೆ ಸೇರ್ಕೊಂಡಿದ್ದಾಳೆ. ಆ ಕಡೆಯಿಂದ ಫೋನ್ ಬರುತ್ತೆ. ಮಕ್ಳು ಫೋನ್ ಮಾಡಿದಾವೆ. ಪಾಪ ಅವಕ್ಕೇನ್ ಗೊತ್ತು ನಮ್ಮಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ. ಇಷ್ಟು ದಿನ ಆದ್ರೂ ಬಂದಿಲ್ವಲ್ಲ ಅಂತನೋ ಅಥವಾ ಏನ್ ಕೇಳೋಕೋ ಫೋನ್ ಮಾಡಿದಾವೆ. ಫೋನ್ ರಿಸೀವ್ ಮಾಡಿದ್ದು ಈಕೆಯ ಇತ್ತೀಚೆಗೆ ಮದುವೆ ಆಗಿದ್ದಂತಹ ಯುವಕ. ಶಾಕ್ ಆಗ್ಬಿಟ್ಟಿದ್ದಾನೆ ಅವನು. ವಿಚಾರಿಸಿದಾಗ ಈಕೆನ್ ಪ್ರಶ್ನೆ ಮಾಡಿದಾಗ ಹಿಂದೂ ಮುಂದೆ ನೋಡ್ದೆ ಊರ್ ಬಿಟ್ಟು 2 ಕಿಲೋಮೀಟರ್ ಓಡ್ ಹೋದ್ಲಂತೆ. ಅದು ಹೆಂಗಪ್ಪ, ಇದೆಲ್ಲ ಸೇಮ್ ಸಿನಿಮಿಯಾ ಸ್ಟೈಲ್ ಅಂತ ಅನಿಸ್ತಾ ಇದೆ. ಹೆಂಗಂಗ್ ಯಾಮಾರವ್ರಿದ್ರೆ ಯಾಮಾರಿಸ್ತಾರೆ ಅಂತನೋ ಅಥವಾ ಇವ್ರು ತೀರಾ ಅಪ್ಡೇಟ್ ಆಗ್ತಾ ಇದಾರೆ ಯಾಮಾರ್ಸವ್ರು ಅಂತನೋ, ಹೆಂಗ ನಂಬದ್ ಇವ್ರನ್ನೆಲ್ಲ? ಬ್ರೋಕರ್ ಅನ್ಯಾಯ ಮಾಡಿದಾರೆ ಸರ್. ಈಗ ಆ ಹುಡುಗಿ ರೇಖಾ ಅಂತ ಸರ್, ಅವಳಿಗೆ ಮುಂಚೆನೆ ಮದುವೆ ಆಗಿತ್ತಾನ ಸರ್. ಅದು ನಮಗೆ ಗೊತ್ತಾಗಿಲ್ಲ ಸರ್. ಇವತ್ತು ಗೊತ್ತಾಗಿದೆ ಸರ್, ಆಕೆಗೆ ಮದುವೆ ಆಗಿದೆ, ಮಗು ಇದೆ, ಎಲ್ಲ ಇದೆ ಅಂತಂದು ಸರ್. ನನ್ನ ಮದುವೆ ಆಗಿ 5 ದಿವಸ ಸರ್. ಅದು ಹೆಂಗೆ ಗೊತ್ತಾಯ್ತಂತ ಸರ್, ಮೊನ್ನೆ ಬೆಳಗ್ಗೆ ಸುಮಾರು 8:30 ಆಯ್ತು ಸರ್. ಅವಾಗ ನಮ್ಮ ಅಕ್ಕನ ಮೊಬೈಲಿಗೆ ಫೋನ್ ಬಂದೈತಿ. ಅದು ನಮ್ಮ ಅಕ್ಕನ ಮೊಬೈಲು ಕೀಪ್ಯಾಡ್ ಸರ್. ಅವಳು ನಮ್ಮ ಮನೆಯಾಗೆ ದೊಡ್ಡ ಫೋನ್ ಇದ್ದರೆ ಆಕೆ ಯೂಸ್ ಮಾಡ್ತಿದ್ದಿಲ್ಲ, ಯಾರಿಗೂ ಫೋನ್ ಮಾಡ್ತಿದ್ದಿಲ್ಲ. ಮತ್ತೊಂದು ಕೀಪ್ಯಾಡ್ ಫೋನ್ ಇದ್ದಕ್ಕೋಸ್ಕರ ಆಕೆ ಮೊಬೈಲಿಂದ ಮಾಡ್ತಿದ್ದೆ. ಅವಾಗ ಏನಾಯ್ತು ಅಂತಂದರೆ, ಹಲೋ ಅಂತಂದು ಸಣ್ಣ ಪಾಪು ಮಾತಾಡ್ತಿದ್ರು. ನಮ್ಮ ತಿಂದಿದ್ದು ಯಾರಮ್ಮ ಅಂತ. ಅಮ್ಮ ಆಂಟಿ ರೇಖಾನ್ ಕೈ ಫೋನ್ ಕೊಡಿ ಅಂತ. ಯಾರಮ್ಮ ರೇಖಾ ನಮ್ಮ ಅಮ್ಮ ಅಂತ. ಅವಾಗ ನಮಗೆ ಅವಾಗ ಕನ್ಫ್ಯೂಷನ್ ಅವಾಗ ಗೊತ್ತಾಗ ಸರ್. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಮಾತಾಡ್ತಾ ಯಾಕಪ್ಪ ಯಾರು ಏನು ಎಲ್ಲ ಕೇಳಿದ್ಮೇಲೆ ಅವಾಗ ಪರ್ಫೆಕ್ಟಾಗಿ ಗೊತ್ತಾಗಿಲ್ಲ ಸರ್. ನಾವು ಬ್ರೋಕರ್ ಕಡೆಗೆ ಅವ್ರ ಮನೆ ಕಡೆಗೆ ಸೇರಿ 2.5 ಲಕ್ಷ ಕೊಟ್ಟರು ಸರ್. ಬ್ರೋಕರ್ ಅಂದ್ರೆ ಅವ್ರು ಚಿಕ್ಕಮ್ಮ ಸರ್. ನನಗೆ ಅನ್ಸಿದ ಮಟ್ಟಿಗೆ ಪಕ್ಕಾ ಗ್ಯಾಂಗ ಸರ್. ಇದು ಪ್ರೀ ಪ್ಲಾನ್ ಸರ್. ಯಾಕಂದ್ರೆ ಹುಡುಗಿ ಮದುವೆ ಆಗ ಹುಡುಗಿ ಬರೀ 2 ಜೊತೆ ಬಟ್ಟೆ ಹಿಡ್ಕೊಂಡ್ ಬಂದ ಸರ್. ಇವತ್ತು ಬೆಳಗ್ಗೆ 3 ಗಂಟೆ ಸುಮಾರು ಸರ್ ಮನೆ ಬಿಟ್ಟು ಓಡೋಗಳ ಸರ್. ಮನೆ ಬಿಟ್ಟು ಓಡೋಗಿ ನಮ್ಮ ಊರಿಂದ 1-2 ಕಿಲೋಮೀಟರ್ ಹೋಗಿ ದೂರ ಹೋಗಿ ಕುತ್ಕೊಂಡಾರ ಸರ್. ನಮ್ಮ ಅಣ್ಣಾರು 4 ದಿಕ್ಕಿಗೆ ಹೋಗ್ಯಾರ ಸರ್ ಹುಡ್ಕಕ್ಕೆ. ನಾನು 1 ದಿಕ್ಕಿಗೆ ಹೋಗಿ ಸರ್. ಅವಳು ಅಲ್ಲಿ ಕುತ್ಕೊಂಡಲ್ ಸರ್. ಅನ್ಯಾಯ ಆಗಿದೆ ಸರ್ ನನಗೆ. ನಾನು ಮದ್ವೆಗೆ ಏನ್ ಖರ್ಚು ಮಾಡಿದೇನಲ್ಲ ಆ ರೊಕ್ಕ ನನಗೆ ಒಳ್ಳೆ ಬರಕ್ ಸರ್. ಈಗ ನನ್ನ ತರನ ಇನ್ನೊಬ್ರು ಯಾರಿಗೂ ಆಗ್ಬಾರ ಸರ್. ಅದೊಂದು ಹೇಳ್ತಾರೆ. ಈಗ ಖರ್ಚು ಮಾಡಿರೋ ಹಣ ವಾಪಸ್ ಸಿಗ್ಲಿ ಅಂತ ಕೇಳ್ತಾ ಇದಾರೆ. ತಪ್ಪಲ್ಲ, ಕಷ್ಟಪಟ್ಟು ದುಡ್ದಿರ್ತಾರೆ, ಸೇವ್ ಮಾಡಿರ್ತಾರೆ. ಮದುವೆ ಬೇರೆ ಆಗಿರಲ್ಲ, ಮನೆಯವರು ಊರಿನವರು ನೆಂಟರಿಷ್ಟೆಲ್ಲ ಕಿರಿಕಿರಿ ಮಾಡ್ತಿರ್ತಾರೆ ಮದುವೆ ಯಾವಾಗ ಅಂತ. ಅವೆಲ್ಲವೂ ಸರಿ, ಹಣ ವಾಪಸ್ ಬರುತ್ತೆ. ಬಟ್ ಜೀವನ ಈಗ ಅಲ್ಲ, ಒಂದು ಮದುವೆ ಅನ್ನೋದು ಇಷ್ಟೊಂದು ಸುಲಭವಾಗಿ ಯಾಮಾರಿಸುವಂಗೆ ಪರಿಸ್ಥಿತಿಗಳು ಬದಲಾಗ್ತಾ ಇದೆಯಾ?
ಮದುವೆ ಆಗಿರಿ 2 ಮಕ್ಳಿರುವ ಮಹಿಳೆಯನ್ನ ಕರ್ಕೊಬಂದು ಈಕೆ ನವವಧು ಮದುವೆ ಆಗಿ ಅಂತಾರೆ ಅಂದ್ರೆ ತುಂಬಾ ಸ್ಟ್ರೇಂಜ್ ಅನಿಸ್ತಾ ಇದೆ ಈ ಪ್ರಕರಣ. ಓಕೆ, ಮದುವೆ ಟೈಮ್ನಲ್ಲಿ ಯಾರು ಗುರು ಹಿರಿಯರು ಅಥವಾ ಆಕೆ ಕಡೆಯವ್ರು ಇರ್ಲಿಲ್ವಾ? ಆ ಮಕ್ಳು ಕತೆ ಏನೋ, ಮಕ್ಳಿಗೆ ಏನೂ ಗೊತ್ತಿಲ್ಲ ಬಿಡಿ. ಪಾಪ ಮಕ್ಳಿಗೆ ಯಾಮಾರಿಸ್ಕೊಂಡು ಹಣಕ್ಕೋಸ್ಕರ ಈಕೆ ಈ ಜಾಲ ಹಿಡ್ದಿದ್ದಾಳ. ಅಂಡ್ ಬ್ರೋಕರ್ ಯಾರು ತುಂಬಾ ದೂರದವರಲ್ಲ, ಈಕೆಯ ಚಿಕ್ಕಮ್ಮನೇ ಅಂತೆ. ಸೊ ಇದು ವೆರಿ ವೆಲ್ ಪ್ಲಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡು ಮಕ್ಕಳು ಮೊದಲೇ ಮದುವೆ ಅಂದ್ರೆ ಹೌಹಾರ್ತಾ ಇದ್ದಾರೆ. ಇಂಥ ಸುದ್ದಿಗಳನ್ನು ಕೇಳಿದಾಗ ಮಾತ್ರ ಮೈ ತುಂಬಾ ಕಣ್ಣಿದ್ರೂ ಕಷ್ಟನೇ ಸುಧಾರಿಸೋದು. ನೋಡಿ, ಅಲ್ಲಿ ಹಣ ಪಡೆದಿದ್ದ ಬ್ರೋಕರ್ 2.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮದುವೆ ಸಿಂಪಲ್ ಆಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಗಂಡನ ಮನೆಗೆ ಹೋಗ್ಬೇಕಾದ್ರೆ ವಿಪರೀತವಾಗಿ ಲಗೇಜ್ ತಂದಿರ್ಲಿಲ್ವಂತೆ, ಸಿಂಪಲ್ ಆಗಿ 1-2 ಸೀರೆ ಇಟ್ಕೊಂಡು ಬಂದಿದ್ದಾಳೆ ಅಂತ ಆತನೇ ಹೇಳ್ತಾ ಇದ್ದಾರೆ. ಹಾವೇರಿಯಲ್ಲಿ ಆಗಿರೋ ಘಟನೆ. ಮದುವೆ ಹೌದು, ಮದುವೆಗೆ ಒಂದು ಮಾತಿದೆ, ಏನಂತ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ. ಬಟ್ ಹಿಂಗೆಲ್ಲ ಸುಳ್ಳು ಹೇಳದ? ನ್ಯಾಯ ಸರ್. ನನಗೆ ನಾನು ಮದ್ವೆಗೆ ಏನ್ ಖರ್ಚು ಮಾಡಿದೇನಲ್ಲ ಆ ರೊಕ್ಕ ನನಗೆ ಒಳ್ಳೆ ಬರಕ್ ಸರ್. ಈಗ ನನ್ನ ತರನ ಇನ್ನೊಬ್ರು ಯಾರಿಗೂ ಆಗ್ಬಾರ್ದು ಸರ್. ಅದೊಂದು ಹೇಳ್ತಾನೆ ಸರ್. ಬ್ರೋಕರ್ ಅನ್ಯಾಯ ಮಾಡಿದಾರ ಸರ್. ಈಗ ಆ ಹುಡುಗಿ ರೇಖಾ ಅಂತ ಸರ್, ಅವಳಿಗೆ ಮುಂಚೆನೆ ಮದುವೆ ಆಗಿತ್ತಾನ ಸರ್. ಅದು ನಮಗೆ ಗೊತ್ತಾಗಿಲ್ಲ ಸರ್, ಇವತ್ತು ಗೊತ್ತಾಗಿದೆ ಸರ್. ಆಕೆಗೆ ಮದುವೆ ಆಗಿದೆ, ಮಗು ಇದೆ, ಎಲ್ಲ ಇದೆ ಅಂತಂದು ಸರ್. ನನ್ನ ಮದುವೆ ಆಗಿ 5 ದಿವಸ ಸರ್. ಅದು ಹೆಂಗೆ ಗೊತ್ತಾಯ್ತಂತ ಸರ್, ಮೊನ್ನೆ ಬೆಳಗ್ಗೆ ಸುಮಾರು 8:30 ಆಯ್ತು ಸರ್. ಅವಾಗ ನಮ್ಮ ಅಕ್ಕನ ಮೊಬೈಲಿಗೆ ಫೋನ್ ಬಂದೈತಿ. ಅದು ನಮ್ಮ ಅಕ್ಕನ ಮೊಬೈಲು ಕೀಪ್ಯಾಡ್ ಸರ್. ಅವಳು ನಮ್ಮ ಮನೆಗೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ರಮೇಶ್ ನೀಡ್ತಾರೆ. ರಮೇಶ್, ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಓಕೆ, ಸುಳ್ಳು ಹೇಳಿ ಮದುವೆ ಮಾಡು ಅನ್ನೋದನ್ನ ಕೇಳಿದೀವಿ. ಬಟ್ ಮದುವೆ ಆಗಿರೋದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂದ್ರೆ ಹೆಂಗೆ? ಇವ್ರಿಗೆ ಗೊತ್ತೇ ಆಗ್ಲಿಲ್ವಾ? ಅಂಡ್ ಮದುವೆ ತುಂಬಾ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡಿದಾರ. ಮದುವೆ ಮಾಡಿದಾಗ್ಲೂ ಹೆಣ್ಣಿನ ಕಡೆಯವ್ರು ಯಾರು ಹೇಳಿಲ್ವಾ, ಬಂದಿರ್ಲಿಲ್ವಾ ಮದುವೆಗೆ? ಹೆಂಗಾಗಿರ್ಬೋದು ಇದು? ವಿದ್ಯಾ, ಈಗ ನೀವೇನ್ ಪ್ರಶ್ನೆ ಕೇಳ್ತಾ ಇದ್ರಿ ಅಥವಾ ನಿಮ್ಮ ಒಂದು ಪ್ರಶ್ನೆಗಳೇನಿದಾವೆ ಆ ಒಂದು ಪ್ರಶ್ನೆಗಳು ಈಗ ಏನು ಮೋಸ ಹೋಗಿರುವಂತಹ ಯುವಕ ಮತ್ತು ಯುವಕನ ಸಂಬಂಧಿಕರ ಒಂದು ತಲೆಯಲ್ಲಿ ಕೂಡ ಮೂಡಿರುವಂತದ್ದು. ಏನು ಈಗ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂತ ಓರ್ವ ಏನು ಮಹಿಳೆ ಈಗ 2 ಮಕ್ಕಳ ತಾಯಿ ಆಗಿದ್ದಾಳೆ. ಅವಳಿಗೆ ಈಗಾಗಲೇ 1 ಮದುವೆ ಆಗಿದೆ ಅಂತಾರೆ, ಹಾಗೆ 2 ಮದುವೆ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆದ್ರೆ ಈಗ ಆ ಒಂದು ಮಹಿಳೆಯ ಮದುವೆಯ ಒಂದು ವಿಷಯವನ್ನ ಈಗ ಮುಚ್ಚಿಟ್ಟು ಏನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿರುವಂತಹ ರವಿಚಂದ್ರ ಜವಳಿ ಏನಿದ್ದಾರೆ ಅವ್ರಿಗೆ ಈಗಾಗಲೇ ಮದುವೆಯನ್ನು ಮಾಡಿಸಿದ್ದಾರೆ. ಈ ಒಂದು ಮದುವೆ ಹಿರೇಕೆರೂರು ಪಟ್ಟಣದಲ್ಲಿರುವಂತಹ ಏನು ಐತಿಹಾಸಿಕ ದುರ್ಗಾದೇವಿ ದೇವಸ್ಥಾನದಲ್ಲಿ ಈಗಾಗಲೇ ಮದುವೆ ಆಗಿದೆ. ಆ ಸಂದರ್ಭದಲ್ಲೂ ಕೂಡ ಏನು ಅಂತಂದ್ರೆ ನಾವು ಅನೇಕ ಉದಾಹರಣೆಗಳನ್ನು ನೋಡಿದೇವೆ ವಿದ್ಯಾ. ಏನು ಅಂತಂದ್ರೆ ವರನಿಗೆ ಏನಂತಂದ್ರೆ ವರದಕ್ಷಿಣೆ ಕೊಡೋದನ್ನು ನೋಡಿದೀವಿ. ಆದ್ರೆ ಇಲ್ಲಿ ವಧುವಿಗೆ ವಧು ದಕ್ಷಿಣೆಯನ್ನ ಕೊಟ್ಟು ಮದುವೆಯನ್ನ ಮಾಡಿಕೊಂಡು ಕರೆದುಕೊಂಡು ಬಂದಿರುವಂತಹ ಪ್ರಸಂಗ ನಡೆದಿರುವಂತದ್ದು. ಆದ್ರೆ ಈಗ ಹುಡುಗನಿಗೆ ನಿಜವಾಗಿರ್ತಕ್ಕಂಥ ಮೋಸ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ನಡೆದು ಈಗಾಗಲೇ ಕೇಳಿ ಬರ್ತಾ ಇದೆ. ಏನು ಕನ್ಯೆ ಸಿಗದೆ ಕಂಗಾಲಾಗಿರುವಂತಹ ಯುವಕರು ಚಿಕ್ಕ ಒಂದು ಹುಡುಗಿ ಆಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಏನು ಮದುವೆ ಆದ್ರೆ ಸಾಕಪ್ಪ ಅನ್ನುವಂಥವ್ರು ಇದ್ರೆ ಖಂಡಿತವಾಗಿ ಈ ಒಂದು ವರದಿಯನ್ನ, ಈ ಒಂದು ಸುದ್ದಿಯನ್ನು ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ನಾವ್ ಯಾವ ರೀತಿ ಮೋಸ ಹೋಗ್ತೀವಿ. ಮೋಸ ಮಾಡುವಂತಹ ಅಂದ್ರೆ ಹೆಣ್ಣನ್ನ ಮುಂದೆ ಇಟ್ಕೊಂಡು ಮೋಸ ಮಾಡುವಂತಹ ಜಾಲಗಳು ಹೇಗೆ ತಲೆ ಎತ್ತಿದಾವೆ ಅನ್ನುವಂಥದ್ದು ಈಗ ಒಂದು ನಿದರ್ಶನ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ಸದ್ಯ ಈಗ ಹಲಿಗೇರಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಏನಂತಂದ್ರೆ ಆ ಒಂದು ಅಂದ್ರೆ ವಿಷಯ ತಿಳಿದು ಗಂಡನ ಮನೆಯಿಂದ ಓಡಿ ಹೋಗುವಂತಹ ಏನು ರೇಖಾ ಅನ್ನೋ ಮಹಿಳೆ ಏನಿದ್ದಾಳೆ, ಸೊ ಅವಳನ್ನ ಹಿಡಿದು ಈಗ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ಈಗ ಅವಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರ ಮುಂದೆ ಈಗ ಪ್ರಾಥಮಿಕವಾಗಿ ಈಗ ತಪ್ಪನ್ನ ಒಪ್ಪಿಕೊಂಡಿರುವಂತದ್ದು ಏನು ಅಂತಂದ್ರೆ, ನನಗೆ ಮದುವೆ ಆಗಿರೋದು ನಿಜ, ನನಗೆ ಮಕ್ಕಳಿದ್ದಾರೆ, ಆದ್ರೆ ಆ ಮಕ್ಕಳು ನನವಲ್ಲ, ಬೇರೆ ಮಕ್ಕಳು ಇದಾವೆ ಮಕ್ಕಳದು ಅನ್ನುವಂಥದ್ದು ಈಗ ಹೇಳ್ತಾ ಇದ್ದಾರೆ. ಆದ್ರೆ ಮದುವೆ ಒಂದು ವಿಚಾರವನ್ನ ನೀ ಯಾಕೆ ಮುಚ್ಚಿಟ್ಟೆ ಅನ್ನುವಂಥದ್ದನ್ನು ಕೂಡ ಹೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನ ಬ್ರೋಕರ್ ಮೇಲೆ ಹಾಕ್ತಾ ಇದ್ದಾರೆ. ಆದ್ರೆ ಬ್ರೋಕರ್ಗೂ ಮತ್ತು ಈ ಹೆಣ್ಣಿಗೂ ಅಂದ್ರೆ ಮೋಸ ಮಾಡಿರುವಂತಹ ಹೆಣ್ಣಿಗೂ ಏನಾದ್ರೂ ನಂಟಿದೆಯಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆಯಾಗಿದೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ.